ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು, ಆದಿ, ಏನ್ ಚಿಕ್ಕತ್ತೆ? ಜನನಿ ರತ್ನವೇಣಿನ ಮನೆಯಿಂದ ಯಾಕೆ ಕಳ್ಸೋಕ್ ಹೊರಟಿದ್ಲು ಅನ್ನೋದಕ್ಕೆ ಕಾರಣ ಗೊತ್ತಾಯ್ತು. ಹೌದಾ? ಯಾಕಂತೆ? ನಮ್ ಪುಟಾಣಿ ಹೆಸರಲ್ಲಿ ಜನನಿ ಒಂದಷ್ಟು ಆಸ್ತಿನ ಪರ್ಚೇಸ್ ಮಾಡಿದ್ಲಂತೆ. ಅದ್ರ ಪೇಪರ್ಸ್ನ ರತ್ನವೇಣಿಯವ್ರಿಗೆ ತೋರಿಸುವಾಗ ಆ ರತ್ನವೇಣಿ ಊರ್ಕೊಂಡು ಆ ಕೋಪ ತಡ್ಕೊಳಕ್ಕಾಗ್ದೆ ಆಸ್ತಿ ಪತ್ರನೆಲ್ಲ ಹರಿದು ಹಾಕಿದ್ಲಂತೆ. ಆ ಕಾರಣಕ್ಕೆ ರತ್ನವೇಣಿಯವ್ರನ್ನ ಜನನಿ ಮನೆಯಿಂದ ಹೊರಗಾಕೋ ನಿರ್ಧಾರ ಮಾಡಿರೋದು. ಆದ್ರೆ ಅಕ್ಕನ ಹತ್ರ ಮಾತಾಡುವಾಗ ರತ್ನವೇಣಿಯವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅನ್ನೋ ವಿಷಯ ಮಾತ್ರ ಮಾತಾಡಿದ್ಲು. ಅದಕ್ಕೆ ಕಾರಣ ಏನು ಅಂತ ಹೇಳಿಲ್ಲ. ಬಹುಶಃ ಪುಟಾಣಿ ಹೆಸರಲ್ಲಿ ಅವಳು ಮಾಡಿರೋ ಆಸ್ತಿ ವಿಚಾರ ಸೀಕ್ರೆಟು ಯಾರಿಗೂ ಗೊತ್ತಾಗಬಾರ್ದು ಅಂತ ಇರಬೇಕು. ಆ ರತ್ನವೇಣಿ ಏನ್ ಸಾಮಾನ್ಯದವಳಲ್ಲ. ಜನನಿ, ನಿನ್ ಪುಟಾಣಿ ಹೆಸರಲ್ಲಿ ಆಸ್ತಿ ಬರ್ದಿದ್ಯಾ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಪುಟಾಣಿಗೆ ಅದರಿಂದ ಅಪಾಯ ತಪ್ಪಿದ್ದಲ್ಲ, ಅದಕ್ಕೆ ಆಸ್ತಿ ಪತ್ರಗಳನ್ನ ಹರಿದಾಕ್ಬಿಟ್ಟೆ ಅಂತ ಸುಳ್ಳು ಹೇಳಿದ್ಲು. ಅಂದ್ರೆ ಜನನಿ ಪುಟಾಣಿಗೋಸ್ಕರ ಮಾಡಿರೋ ಆಸ್ತಿನ ಯಾರಿಗೂ ಹೇಳಕ್ಕೆ ಇಷ್ಟ ಇಲ್ಲದೆ ಮುಚ್ಚಿಡಿದಾಳೆ ಅಂತ ಆಯ್ತು. ಅದ್ರಲ್ಲಿ ಏನಿದೆ? ಅದು ಅವಳಿಷ್ಟ. ಅವಳ ಮಗುಗೆ ಅವಳು ಗುಟ್ಟಾಗಿ ಆಸ್ತಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಅವಳು ಯೋಚನೆ ಮಾಡಿರ್ತಾಳೆ. ನೀವು ಈ ಹಿಂದೆ ಪುಟಾಣಿ ಹೆಸರಲ್ಲಿ ಆಸ್ತಿ ಮಾಡಿದ್ರಿ. ನಾವ್ ಈ ವಿಷಯನ ಯಾರ ಹತ್ರನೂ ಹೇಳಿರ್ಲಿಲ್ಲ. ಆದ್ರೆ ಆ ರತ್ನವೇಣಿಯವ್ರು ಅದ್ ಹೇಗೋ ತಿಳ್ಕೊಂಡು ಜನನಿಗೆ ಹೋಗಿ ಇದ್ರ ಬಗ್ಗೆ ಚಾಡಿ ಹೇಳಿದ್ರು. ಅದಕ್ಕೆ ಈಗ ಅವಳು ಅನುಭವಿಸ್ತಾ ಇರೋದು. ಕರ್ಮ ಯಾರನ್ನು ಬಿಡಲ್ಲ. ಮನೇನ ಹುಡುಕೊಂಡು ಹೋಗಿ ಬಾಗ್ಲೊಳಗೆ ನುಗ್ಗಿಬಿಡುತ್ತೆ. ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ, ಆದ್ರೆ ಗುರಿ ಮಾತ್ರ ತಪ್ಪಲ್ಲ. ಅದಕ್ಕೆ ಈಗ ಸರಿಯಾಗಿ ಅನುಭವಿಸ್ತಾ ಇದ್ದಾಳೆ. ಹೋಗ್ಲಿ ಬಿಡಿ, ಅವ್ರು ಇಲ್ಲೇ ಇದ್ರೆ ಜನನಿಗೆ ಸಹಾಯ ಆಗುತ್ತಲ್ಲ ಅಂತ ಹೇಳ್ದೆ. ಹೇಗೋ ಅವ್ರಿಲ್ಲೇ ಇರೋ ಹಾಗಾಯ್ತಲ್ಲ. ಆದರೆ ಅವ್ರ ಪುಟಾಣಿ ವಿಷಯದಲ್ಲಿ ಆ ರೀತಿ ನಡ್ಕೊಂಡಿದ್ದು ತಪ್ಪೆ. ಯಾಕಂದ್ರೆ ಅದು ನಿಮ್ಮ ಮಗು ಅನ್ನೋ ಕಾರಣಕ್ಕೆ. ಆದ್ರೆ ನೀನ್ ಮಾತ್ರ ಅವಳಿಗೆ ಒಳ್ಳೇದಾಗ್ಲಿ ಅಂತಾನೇ ಬಯಸ್ತೀಯ. ನಿನ್ ಒಳ್ಳೆ ಗುಣ ಆ ರತ್ನವೇಣಿಯವ್ರಿಗೆ, ನಮ್ಮ ಜನನಿಗೆ ಅದು ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.